ಹಲೋ ಬ್ಯೂಟಿಫುಲ್ ಪೀಪಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾನ್ವಿ ವ್ಲಾಗ್ಸ್. ಇದೊಂದು ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ ಆಗಿರುತ್ತೆ. ನಾವು ಬೆಳಿಗ್ಗೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು, ಎಲ್ಲೂ ಹೋಗಿರಲಿಲ್ಲ. ಅದಕ್ಕೋಸ್ಕರ ನಾವು ಎಲ್ಲಾದರೂ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ರೈಡ್ ಹೋಗೋಣ ಅಂತ ಎಲ್ಲ ಹೊರಟಿದ್ದೀವಿ. ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಮೈಸೂರಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ವಿ. ಈ ಒಂದು ವ್ಲಾಗ್ನ ಮಾಡಿದಾಗ ನನ್ನ ಮಗಳಿಗೆ 5 ಮಂತ್ಸ್ ಅಷ್ಟೇ. ಆವಾಗ ಇನ್ನು ತೊಟ್ಲು ತಿರುಗಾಡಿಸೋ ಶಾಸ್ತ್ರ ಕೂಡ ಇನ್ನೂ ಮಾಡಿರಲಿಲ್ಲ. ಸೊ ಫಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಈ ಒಂದು ವಿಡಿಯೋನ ನೋಡಿದಾಗ ನನಗೆ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ದಿಸ್ ಜನ್ರೇಷನ್ ಡ್ಯಾಡ್ಸ್ ಆರ್ ಬ್ರೇಕಿಂಗ್ ದ ಸರ್ಕಲ್ ಅಂತ ಅನಿಸುತ್ತೆ. ಯೂಶ್ವಲಿ ನ್ಯೂ ಬಾರ್ನ್ಸ್ನ ಇಟ್ಕೊಂಡಿರೋ ಅಮ್ಮಂದಿರು ಯಾವಾಗಲೂ ಎಲ್ಲರದು ಆದಮೇಲೆ ಪಾಪುನ ನೋಡಿಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋದು, ಇಲ್ಲ ಆಮೇಲೆ ಊಟ ಮಾಡೋದು, ಈ ಥರ ಮಾಡ್ತಿರ್ತಾರಲ್ವ. ಬಟ್ ದಿಸ್ ಜನ್ರೇಷನ್ ಡ್ಯಾಡ್ಸ್ ಆರ್ ಲಿಟ್ರಲಿ ಸೋ ಗುಡ್ ಅಂತ ಅನಿಸುತ್ತೆ. ಯಾಕಂದರೆ ಫಸ್ಟ್ ಪ್ರಿಫರೆನ್ಸ್ ನೀನು ಊಟ ಮಾಡ್ಕೊ, ನೀನು ಮೊದಲು ತಿನ್ಕೊ, ನೀನು ಬಿಸಿ ಇರುವಾಗಲೇ ತಿನ್ಕೊ, ಈ ಥರ ಎಲ್ಲ ಹೇಳ್ತಿರ್ತಾರೆ. ಈ ಒಂದು ಶಾರ್ಟ್ ಟ್ರಿಪ್ ತುಂಬಾ ಸ್ಪೆಷಲ್. ಯಾಕಂದರೆ ನನ್ನ 5 ಮಂತ್ ಓಲ್ಡ್ ಬೇಬಿನ ಇಟ್ಕೊಂಡು ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆ್ಯಂಡ್ ಅಲ್ಲೆಲ್ಲ ತುಂಬ ಚಳಿ ಇರುತ್ತೆ ಅಂತೆಲ್ಲ ಫಸ್ಟೇ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಮಗಳಿಗೆ ಹೊರಟಿದ್ದೀವಿ. ಆ್ಯಂಡ್ ಇದು ತುಂಬಾ ಸ್ಪೆಷಲ್ ಅಂತ ಏನಕ್ಕೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಅಂದರೆ, ಅಮ್ಮ ಅಪ್ಪ ಮತ್ತು ನಮ್ಮ ದೊಡ್ಡತ್ತೆ ನಾವೆಲ್ಲರೂ ಫಸ್ಟ್ ಟೈಮ್ ನಾವೆಲ್ಲಿಗೂ ಹೋಗ್ತಾಯಿದ್ದೀವಿ, ನಾವಿಷ್ಟು ಜನ ಅಂತ ಹೋಗ್ತಿರೋದು ಫಸ್ಟ್. ಅದಕ್ಕೋಸ್ಕರ ಇದೊಂದು ಸ್ಪೆಷಲ್ ವ್ಲಾಗ್. ಆ್ಯಂಡ್ ಇದು ತುಂಬ ಶಾರ್ಟ್ ಆಗಿರುತ್ತೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ ಏನಕ್ಕೆ ವ್ಲಾಗ್ಸ್ನ ಮಾಡ್ತಾಯಿಲ್ಲ, ಮಾಡಿ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತೆಲ್ಲ ಹೇಳ್ತಿದ್ದೀರಾ. ನಾನು ಆದಷ್ಟು ಟೈಮ್ ಮಾಡ್ಕೊಂಡು ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ವಾಯ್ಸ್ ಓವರ್ ಕೊಡೋದೇ ಆಗ್ತಾಯಿದೆ. ಬಿಕಾಸ್ ಬೇಬಿ ಮಲಗಿದಾಗ ನಾನು ವಾಯ್ಸ್ ಓವರ್ನ ಕೊಟ್ಕೊಬೇಕು. ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್ ಆದಷ್ಟು ವ್ಲಾಗ್ಸ್ಗಳನ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ. ಆ್ಯಂಡ್ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡ್ತಿರ್ತೀರಲ್ಲ, ಅದು ನನಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆ್ಯಂಡ್ ನನ್ನ ಮಗಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಆ್ಯಂಡ್ ನಾವಿಲ್ಲಿ ಬಸ್ಸಲ್ಲಿ ಹೋಗೋದು ಬೇಡ, ಜೀಪಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಬಿಕಾಸ್ ಬೇಬಿ ಕರ್ಕೊಂಡು ಹೋಗ್ತಿರೋದ್ರಿಂದ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ. ಹಾಗೆ ಪಾಪು ಸುತ್ತ ನೋಡಿದ್ರೆ ಅವಳಿಗೂ ತುಂಬ ಖುಷಿ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಲ್ಲಿ ನಾವು ಇವಾಗ ಜೀಪಲ್ಲಿ ಹೊರಡ್ತಾ ಇದ್ದೀವಿ. ಆ ಕಡೆ ಹಾಕೊಡು. ಹುಷಾರಾಗಿತ್ತು. ಹುಷಾರು. ಗೈಸ್, ನೀವು ನೋಟಿಸ್ ಮಾಡಿದ್ರೂ ಇಲ್ವೋ ಗೊತ್ತಿಲ್ಲ, ನಾನು ಯಾವಾಗ್ಲೂ ನಮ್ಮ ಅತ್ತೆ ಬಗ್ಗೆ ಹೇಳ್ತಾ ಇರ್ತೀನಿ ನಿಮಗೆ ವ್ಲಾಗ್ಸಲ್ಲಾಗಿರ್ಬೋದು. ಬಟ್ ನಾನು ಯಾವತ್ತೂ ನಮ್ಮ ಮಾವನ ಬಗ್ಗೆ ಮಾತೇ ಆಡಿಲ್ಲ. ನನಗೆ ಯಾಕೋ ಇವತ್ತು ನಮ್ಮ ಮಾವನ ಬಗ್ಗೆ ಹೇಳಬೇಕಂತ ಅನ್ನಿಸ್ತದೆ. ಸಚ್ಚ ಇನ್ನೋಸೆಂಟ್ ಸೋಲ್ ಗೊತ್ತಾ, ಎಷ್ಟು ಅಂದರೆ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಅವ್ರ ಸರೌಂಡಿಂಗಲ್ಲಿರೋರ್ಗೆ ಗೊತ್ತಿರುತ್ತೆ, ತುಂಬಾ ಇನ್ನೋಸೆಂಟ್ ಮತ್ತು ಸ್ವೀಟೆಸ್ಟ್ ಸೋಲ್. ನಾವು ಅವ್ರನ್ನ ಅಪ್ಪ ಅಂತ ಕರಿತೀವಿ. ಅವ್ರು ಯಾವಾಗಲೂ ಸ್ವಂತ ಮಕ್ಕಳು ಥರನೇ ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ ಇದುವರೆಗೂ. ನಾವೆಲ್ಲರೂ ನಮ್ಮ ನಿಯರ್ ಬೈ ನಾವು ಓಡಾಡೋಕ್ಕೆ ಹೋದ್ರೂ ಕೂಡ ಎಷ್ಟು ಸಲ ಹುಷಾರು ಅಂತ ಹೇಳ್ತಾನೆ ಇರ್ತಾರೆ. ಸೊ ಕಮಿಂಗ್ ಟು ದಿಸ್ ಪಾರ್ಟ್, ನಾವಿನ್ನೇನು ದೇವಸ್ಥಾನನ ರೀಚ್ ಆಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಮಗಳಂತೂ ಅವ್ರ ಅಪ್ಪನ ಜೊತೆ ಕುತ್ಕೊಂಡು ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾಳೆ, ಸುತ್ತ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು. ಆ್ಯಂಡ್ ನನ್ನ ಮಗಳು ಎಲ್ಲೂ ಸುಮ್ಮನೆ ಆಳಲ್ಲ. ಬಿಕಾಸ್ ನಾವು ಸುಮ್ಮನೆ ನ್ಯೂ ಬೋರ್ನಿಂದನೂ ಕೂಡ ಎಲ್ಲ ಡೈಲಿ ಒಂದೊಂದು ರೌಂಡ್ ಹಾಕ್ಸೋದು ಆ ಥರ ಎಲ್ಲ ಮಾಡಿಬಿಟ್ಟಿದ್ದೀವಿ. ಸೊ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಎಲ್ಲಿ ಎಲ್ಲಿಗೆ ಬಂದಿರೋದು ನೀನು? ಎಂತ ಮೊಸರನ್ನ ಕಾರಣ ದೇವ್ರ ದರ್ಶನ ಎಲ್ಲ ಮುಗಿಸಿ ಊಟನೂ ಮಾಡಿಕೊಂಡು ನಾವು ಇವಾಗ ಬ್ಯಾಕ್ ಸೈಡಲ್ಲಿ ತುಂಬ ವೆದರ್ ಚೆನ್ನಾಗಿತ್ತು. ಹಾಗೆ ಒಂದಷ್ಟು ಪಿಕ್ಚರ್ಸ್ಗಳನ್ನ ಕ್ಯಾಪ್ಚರ್ ಮಾಡೋಣ, ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇವಾಗ ಬ್ಯಾಕ್ ಸೈಡ್ ಬಂದಿದ್ದೀವಿ.
ಬಾಯ್ ನೋಡಪ್ಪ. ಇದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ಬೇಕಾಗಿರೋರು ನಾವು ತಿರ್ಗಾ ಮತ್ತೆ ಕೇರಳಾಗೆ ಹೋದ್ವಿ. ಯಾಕೆ ಹೋದ್ವಿ ಏನಂತ ಗೊತ್ತಿಲ್ಲ, ಸುಮ್ಮನೆ ಕೇರಳಾಗೆ ಹೋಗಿ ಅಲ್ಲೊಂದು ರೆಸ್ಟೋರೆಂಟಲ್ಲಿ ಲೈಟಾಗಿ ಊಟ ಮಾಡಿಕೊಂಡು ಆ್ಯಂಡ್ ಜ್ಯೂಸ್ ಕುಡ್ಕೊಂಡು ತಿರ್ಗಾ ಮತ್ತೆ ರಿಟರ್ನ್ ಬಂದ್ವಿ ಅಷ್ಟೇ. ನಾವೇನು ಸ್ಟೇ ಆಗೋದಕ್ಕೆ ಹೋಗಿರಲಿಲ್ಲ ಆ್ಯಂಡ್ ಯಾವುದೇ ರೀತಿ ಪ್ಲ್ಯಾನ್ಸ್ ಇರಲಿಲ್ಲ. ಸೊ ಮುಂಚೆ ಏನಾದರೂ ಪ್ಲ್ಯಾನ್ ಮಾಡಿದಿದ್ರೆ ಏನಾದರೂ ಔಟ್ಫಿಟ್ಸ್ ತೊಗೊಂಡು ಬಂದು ಆ್ಯಂಡ್ ಎಲ್ಲಾದರೂ ಸ್ಟೇಗೆ ನೋಡಿ ಮಾಡ್ಬೋದಾಗಿತ್ತು. ಬಟ್ ಯಾವುದೇ ರೀತಿ ಪ್ಲ್ಯಾನ್ಸ್ ಇರಲಿಲ್ಲ, ಸುಮ್ಮನೆ ಜಸ್ಟ್ ರ್ಯಾಂಡಮ್ ಆಗಿ ಹೋಗೋಣ ಅಂತ ಪ್ಲ್ಯಾನ್ ಆಯ್ತು ಅಷ್ಟೇ. ಸೊ ಇನ್ನೂ ಟೈಮ್ ಇದ್ದಿದ್ದರಿಂದ ಬಂದು ಹೋದ್ವಿ ಅಷ್ಟೇ. ಸೊ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಮರಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್. See you guys all in the next video. Until then, keep watching Sanvi Vlogs. Bye bye. ಓ ಸಾರಿ, ವೆಯ್ಟ್ ಇಲ್ಲಿವರೆಗೂ ನೀವು ನನ್ನ ವ್ಲಾಗ್ನ ನೋಡಿ ದೇವ್ರ ದರ್ಶನ ಮಾಡ್ಕೊಂಡಿಲ್ಲ ಅಂದರೆ ಹೇಗೆ? ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಆಯಿತಾ? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.